ಅವರ ಕಟ್ಟ ಅಭಿಮಾನಿಯಾಗಿ ನಾ ಒಂದೇ ಒಂದು ಕರೆ ಕೊಟ್ರೆ ನಾಳೆ ಬೆಳಗ್ಗೆ ಹೊತ್ತು ಹೊಂಟ್ರೆ ನೀ ಮನೆದಿಂದ ಹೊರಗೆ ಬರಬೇಕಾದ್ರೆ ಹೊರಗೆ ಬರಬೇಕಾದ್ರೆ ನಿನಗೆ ಯಾರೂ ಬಿಡಂಗಿಲ್ಲ. ನಮ್ಮ ಹಿಂದೂ ಕಾರ್ಯಕರ್ತರು ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ಮಗನೇ ಇದು ನಿನಗೆ ಲಾಸ್ಟ್ ವಾರ್ನಿಂಗ್ ಅಂತ ತಿಳ್ಕೊ. ರಾಘು ಅಣ್ಣಿಗೇರಿ ಇರ್ಬೋದು, ರಾಘು ಅಣ್ಣಿಗೇರಿ ಅಣ್ಣ ಇರ್ಬೋದು, ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇರ್ಬೋದು, ಅವ್ರವ್ರು ಏನೋ ವೈಯಕ್ತಿಕ ಕಾರಣಗಳಿಂದ ದೂರ ಆಗಿರ್ಬೋದು, ಇಂದಲ್ಲ ನಾಳೆ ಅವರು ಒಂದೇ ಆಗ್ತಾರೆ. ರಾಘು ಅಣ್ಣಿಗೇರಿ ಅವರು 30 ವರ್ಷಗಳ ನಂತರ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಹತ್ರನೇ ಇದ್ದಾರೆ. ಯಾರೋ ಕೆಲವು ಕಿಡಿಗೇಡಿಗಳಿಂದ ಅವ್ರ ಮಾತು ಕೇಳಿವ್ರ ಮಾತು ಏನೋ ಒಂದು ಹೊಯ್ಮನ್ಸ್ ಆಗೋದು ಇರುವುದೇ, ರಾಜಕೀಯ ಅಂದಮೇಲೆ ಎಲ್ಲರ ಬಳಿ ಇರುವುದೇ, ಸ್ವಲ್ಪ ಏನೋ ಆಗಿರ್ತೈತಿ. ಇಂದಲ್ಲ ನಾಳೆ ಅವ್ರು ಒಂದಾಗ್ತಾರ. ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಮಗನೇ ವಿಚಾರ ಮಾಡು, ಇದು ಲಾಸ್ಟ್ ವಾರ್ನಿಂಗ್ ಅಂತ ತಿಳ್ಕೊಂಡೆ ನಾನು. ಬಟ್ ನಾವು ಒಂದು ಕರೆ ಕೊಟ್ರಂದ್ರೆ ನಾಳೆ ಬೆಳಗ್ಗೆ ನಿಮ್ಮ ಮನೆ ಬಿಟ್ಟು ಹೊರಗೆ ಬರಬೇಕಾದ್ರೆ ವಿಚಾರ ಮಾಡು, ಇದು ಲಾಸ್ಟ್ ವಾರ್ನಿಂಗ್ ಅಂತ ತಿಳ್ಕೊ. ನೀ ಏನಂತೇಳಿ ಎಲೆಕ್ಷನ್ದಾಗ ನೀ ಯಾರ್ಯಾರ ಬಳಿ ಹೋಗಿ ಯಾರ್ಯಾರ ಬಳಿ ಇಲ್ಲ, ಯಾರ್ಯಾರ ಬಳಿ ಟವರ್ ಡಂಪ್ ಮಾಡ್ಬೇಕಂತ ನೀ ಹೇಳಿದೆ. ನಿನ್ನ ಟವರ್ ತೆಗೆದ್ರಂತ ತಿಳ್ಕೊ, ನಿನ್ನ ಟವರ್ ಲೊಕೇಶನ್ ತೆಗೆದ್ರೆ ತಿಳ್ಕೊ, ರಾತ್ರಿ 5 ತನ ಎಲೆಕ್ಷನ್ ಕ್ಯಾಂಡಿಡೇಟ್ ಹೋಗ್ಕೇರಿ ತನ್ನ ಮನೆಯಲ್ಲಿ ಮಲ್ಕೊಂಡಿದ್ದ. ನೀ ಹೇಳಕತ್ತಿಲ್ಲ, ಯಾರ್ಯಾರು ದೊಡ್ಡವ್ರ ಹೆಸರು ಹೇಳಕತ್ತಿಲ್ಲ, ಅವ್ರ ಗೂಡ್ ಕಿಡ್ಕೇರಿ ನೀ ಎಲ್ಲೆಲ್ಲಿ ಹೋಗಿ ಏನೇನು ಮಾಡಿ ಏನು ಮಾಡ್ಬೇಕತ್ ಮಾಡಿ ಎಲ್ಲ ನಮ್ಮ ಬಲ್ ಐತಿ. ಮಗನೇ ಬಿಚ್ಚಿಟ್ರ ತಿಳ್ಕೊ, ನಿಂದು ಇಷ್ಟು ಉದ್ದ ಐತಿ. ಧರ್ಮ ಕಡ್ಲಿ ಹಂಗೆ ಹಿಂಗೆ ನಮ್ಮ ಹಿಂದೂ ಸಂಪ್ರದಾಯದಾಗ ಯಾರೋ ಒಬ್ರು ದಾನ ಕೊಟ್ರಂದ್ರೆ ದೇಸಾಯಿ ಮನಿತನ ಅಂತ ಬರ್ತಿತ್ತು. ಅಂಥ ಮನಿತನ ಹಿಂದೂ ಸಂಪ್ರದಾಯದಾಗ ಅವ್ರು ದಾನ ಧರ್ಮ ಮಾಡ್ಯಾನ, ಅವ್ರಿಗೆ ಧರ್ಮ ಕಡ್ಲಿ ಅಂತ ಬಂದೈತಿ. ನೀ ಏನು ಹೇಳ್ತೀವೋ ಧರ್ಮ ಕಡ್ಲಿ, ನೀನು ನೋಡ್ಕೋ. ಮತ್ತೊಬ್ಬರ ಬಗ್ಗೆ ಏನು ಮಾತಾಡ್ತೀನಿ, ಅವ್ರ ಕಾಲಾಗಿನ ಧೂಳಿಗೂ ಸಮ ಇಲ್ಲಿ ನೀ